ಓಂ ಶ್ರೀ ಗುರುಭ್ಯೋ ನಮಃ. ಓಂ ದುಮ್ ದುರ್ಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶರತ್ಶಾಸ್ತ್ರಿ ಜ್ಯೋತಿಷಿಗಳು ಹಾಗೂ ಪುರೋಹಿತರು. ಜ್ಯೋತಿಷ್ಯ ಪರಿಹಾರಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಿಮಗೆ ಈ ವಾರದ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಶುಭವಾಗಲಿ. ಮೊದಲಿಗೆ ಮೇಷರಾಶಿ. ಈ ವಾರ ನಿಮಗೆ ಗೃಹ ನಿರ್ಮಾಣ ಕಾರ್ಯಗಳು ಚುರುಕುಗೊಳ್ಳುತ್ತದೆ. ಹೊರಗಿನ ಜನರಿಂದ ಗೌರವ ಹೆಚ್ಚಾಗುತ್ತದೆ. ನಿಮ್ಮ ನಿರೀಕ್ಷೆಗಳು ಈಡೇರುತ್ತದೆ. ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ. ಎರಡನೆಯದಾಗಿ ವೃಷಭ ರಾಶಿ. ಆಧ್ಯಾತ್ಮಿಕ ಸೇವೆ ಕಾರ್ಯಗಳಲ್ಲಿ ಈ ವಾರ ಪಾಲ್ಗೊಳ್ಳುವಿರಿ. ಹಣಕಾಸು ಪರಿಸ್ಥಿತಿ ನಿರೀಕ್ಷೆಯಂತೆ ಇರುತ್ತದೆ. ವ್ಯವಹಾರದಲ್ಲಿ ಅಸಾಧಾರಣವಾಗಿರುತ್ತದೆ. ಉತ್ತಮವಾದ ಕಾರ್ಯನಿರ್ವಹಿಸುತ್ತೀರಿ ಮತ್ತು ವಿದ್ಯಾರ್ಥಿಗಳಿಗೆ ಶುಭವಾಗುತ್ತದೆ. ಮೂರನೇದಾಗಿ ಮಿಥುನ ರಾಶಿ. ಈ ವಾರ ನಿಮಗೆ ಪ್ರಮುಖ ಕೆಲಸಗಳಲ್ಲಿ ಸಣ್ಣ ಪುಟ್ಟ ಅಡಚಣೆಗಳು ಉಂಟಾಗುತ್ತದೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಪೂಜೆ ಪುನಸ್ಕಾರಗಳು ಹೆಚ್ಚಾಗುತ್ತದೆ. ಕೌಟುಂಬಿಕ ಸಮಸ್ಯೆಗಳು ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುತ್ತದೆ. ನಾಲ್ಕನೆಯದಾಗಿ ಕಟಕ ರಾಶಿ. ಈ ವಾರ ನಿಮಗೆ ಬೆಲೆ ಬಾಳುವ ವಸ್ತು ಮತ್ತು ಆಭರಣಗಳನ್ನು ಖರೀದಿಸುವ ಆಸಕ್ತಿ ಹೊಂದುತ್ತೀರಾ ಮತ್ತು ವೃತ್ತಿಪರ ವ್ಯವಹಾರಗಳು ಲಾಭದಾಯಕವಾಗಿರುತ್ತದೆ. ವಾರದ ಮಧ್ಯದಲ್ಲಿ ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗುತ್ತದೆ. ಐದನೇದಾಗಿ ಸಿಂಹ ರಾಶಿ. ಯಾವುದೇ ಕಾರ್ಯಗಳು ಮಾಡಬೇಕಾದರೆ ನಿಮ್ಮ ಒಡ ಹುಟ್ಟಿದವರೊಂದಿಗೆ ವಿಷಯವನ್ನು ಚರ್ಚಿಸುವುದು ಉತ್ತಮ. ವ್ಯವಹಾರದಲ್ಲಿ ಅಥವಾ ಸಂಸ್ಥೆಗಳಲ್ಲಿ ನಿಮಗೆ ಉತ್ತಮ ವಾತಾವರಣ ವಹಿಸಬಹುದು. ವಿದ್ಯಾರ್ಥಿಗಳಿಗೆ ಶುಭವಾಗುತ್ತದೆ. ಆರನೇದಾಗಿ ಕನ್ಯಾ ರಾಶಿ. ಈ ವಾರ ನಿಮಗೆ ಹೊಸ ವಾಹನಗಳ ಖರೀದಿಸುತ್ತದೆ. ಭೂಮಿಯ ವಿಚಾರದಲ್ಲಿ ಉತ್ತಮ ಲಾಭಗಳು ಕಾಣಬಹುದು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತದೆ. ಮನೆ ದೇವರ ದರ್ಶನ ಮಾಡಿ ಶುಭವಾಗುತ್ತದೆ. ಏಳನೇದಾಗಿ ತುಲಾರಾಶಿ. ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯ ಈ ವಾರ ಹೊಂದುತ್ತೀರಾ. ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ದೊರೆಯುತ್ತದೆ. ಆರೋಗ್ಯದಲ್ಲಿ ಉತ್ತಮವೆನಿಸುತ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಬೇಜವಾಬ್ದಾರಿ ಉಂಟಾಗುತ್ತದೆ. ಎಂಟನೇದಾಗಿ ವೃಶ್ಚಿಕ ರಾಶಿ. ವೃತ್ತಿ ವ್ಯವಹಾರಗಳಲ್ಲಿ ಶ್ರಮಕ್ಕೆ ತಕ್ಕ ಫಲ ಈ ವಾರ ದೊರೆಯುತ್ತದೆ. ಕೆಲವು ಕ್ಷೇತ್ರಗಳಲ್ಲಿ ಅಪರೂಪದ ಅವಕಾಶಗಳು ದೊರೆಯುತ್ತದೆ. ವಾರದ ಮಧ್ಯದಲ್ಲಿ ಸಂಬಂಧಿಕರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತದೆ. ಒಂಬತ್ತನೆಯದಾಗಿ ಧನಸ್ಸು ರಾಶಿ. ಈ ವಾರ ನಿಮಗೆ ಬಂಧುಗಳೊಡನೆ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡುತ್ತೀರಾ. ವೃತ್ತಿಪರ ವ್ಯವಹಾರಗಳಲ್ಲಿ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ವಾಹನಗಳ ಅನುಕೂಲತೆ ಈ ವಾರ ಉಂಟಾಗುತ್ತದೆ. ಇನ್ನು ಮಕರ ರಾಶಿ. ವ್ಯವಹಾರದಲ್ಲಿ ಪಾಲುದಾರರಿಂದ ಸಹಾಯ ಎಲ್ಲ ಕ್ಷೇತ್ರಗಳಿಗೆ ಉತ್ಸಾಹದಾಯಕ ಸಹಾಯವಾಗುತ್ತದೆ. ಈ ವಾರ ಆರಂಭದಲ್ಲಿ ಕೆಲಸವೂ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಉಂಟಾಗುತ್ತದೆ. ಕುಂಭ ರಾಶಿ. ಈ ವಾರ ಹಣಕಾಸು ಪರಿಸ್ಥಿತಿಯು ವೃತ್ತಿಪರವಾಗಿರುತ್ತದೆ. ದೀರ್ಘಾವಧಿ ಸಾಲಗಳಿಂದ ಮುಕ್ತಿ ಸಿಗುತ್ತದೆ. ವೃತ್ತಿಪರ ಉದ್ಯೋಗಗಳಿಗೆ ಅಧಿಕಾರಿಗಳೊಂದಿಗೆ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಮನೆ ದೇವರ ದರ್ಶನ ಮಾಡಿ ಶುಭವಾಗುತ್ತದೆ. ಕೊನೆಯದಾಗಿ ಮೀನರಾಶಿ. ಹೊಸ ವಸ್ತ್ರ ಆಭರಣಗಳ ಖರೀದಿಯು ಈ ವಾರ ಉಂಟಾಗುತ್ತದೆ. ಪ್ರಮುಖ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗುತ್ತದೆ. ವ್ಯವಹಾರದಲ್ಲೂ ಉತ್ತಮವಾಗುತ್ತದೆ. ಶುಭವಾಗಲಿ. ಹೆಚ್ಚಿನ ಮಾಹಿತಿಗಾಗಿ ಜಾತಕ ವಿಮರ್ಶೆಗಾಗಿ ಸಂಪರ್ಕಿಸಿ. ಶುಭವಾಗಲಿ.